ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಹೋಗಿ ಬಂದಮೇಲೆ ನಿಮ್ಗೆ ಏನು ಚೇಂಜಸ್ ಅನಿಸಿದೆ ಮೇಡಮ್? ಹೊರಗಡೆ ಆಗಿರ್ಬೋದು, ಜನರ ರೆಸ್ಪಾನ್ಸ್ ಆಗಿರ್ಬೋದು, ನೀವು ಓಡಾಡೋ ಸ್ಥಳಗಳಲ್ಲಿ ನಿಮ್ಮನ್ನು ನೋಡುವಂಥ ರೀತಿ ಯಾವ ರೀತಿ ಇದೆ ಮೇಡಮ್? ನಾನು ಮುಂಚೆಯಿಂದನೂ ತುಂಬ ಒಂಥರ ಆಕ್ಟಿವ್ ಆಗಿರುವಂತಹ ವ್ಯಕ್ತಿ. ಜನರ ಜೊತೆ ಸ್ಪಂದಿಸೋದಾಗೋದು, ಶಾಲಾ ಕಾಲೇಜುಗಳಿಗೆ ಹೋಗೋದು ಆಗ್ಬಹುದು, ಮತ್ತೆ ಸ್ವಯಂ ಸೇವಕಿಯಾಗಿ ನಾನು ಸಮಾಜ ಸೇವೆಯನ್ನು ಮಾಡುವಂಥದ್ದಾಗಬಹುದು, ಭರತನಾಟ್ಯ ಕಾರ್ಯಕ್ರಮಗಳನ್ನು ಕೊಡುವಂಥದ್ದಾಗಬಹುದು, ಮತ್ತು ನನ್ನ ಧಾರಾವಾಹಿ ಸಿನಿಮಾಗಳ ಮೂಲಕ ಆಗಬಹುದು. ಎಲ್ಲಿ ಹೋದ್ರೂ ಆ ಒಂದು ಜನಪ್ರಿಯತೆ ಅದೆಲ್ಲವೂ ಕೂಡ ಇತ್ತು. ಅದರಲ್ಲಿ ಯಾವುದೇ ಬದಲಾವಣೆನ ನಾನು ನೋಡಿಲ್ಲ. ಆದರೆ ಕೆಲವು ಈ ಬಿಗ್ ಬಾಸ್ ಅನ್ನ ಜಾಸ್ತಿ ನೋಡ್ಕೊಂಡು ಬರುವಂತಹ ಗುಂಪಿನ ಜನ ಏನಿದ್ದಾರೆ ಅವ್ರು ಹೇಳಿದ್ದು, ನೀವು ಒಂದು ವಾರಕ್ಕೆ ಬರುವಂತಹ ಸ್ಪರ್ಧಿ ಅಲ್ವೇ ಅಲ್ಲ, ನೀವು ಇರಬೇಕಿತ್ತು ಆ ಮನೆ ಒಳಗೆ ಅಂತ ತುಂಬ ಏನಂತಾರೆ ನಿಜವಾಗ್ಲೂ ನೊಂದ್ಕೊಂಡು ಹೇಳಿದವರು ತುಂಬ ಜನ ಸಿಕ್ಕಿದ್ರು ನನಗೆ. ಆ ರೀತಿಯವರು ಅದನ್ನು ಕೇಳಿದಾಗ ನನಗೆ ಖುಷಿ ಆಯಿತು. ಸಾಕು ಬಿಡಪ್ಪ, ಇಷ್ಟು ಕೇಳಿಸ್ಕೊಂಡಲ್ಲ, ಆ ಮನೆಯೊಳಗೆ ಇದ್ದಪ್ಪ ಇವಳು ಯಾವಾಗ ಹೊರಗೆ ಹೋಗ್ತಾಳೆ ಅನ್ನಿಸ್ಕೊಳ್ಳೋದಕ್ಕಿಂತ ನೀವು ಇದ್ದಿದ್ರೆ ಚೆನ್ನಾಗಿರೋದು ಅಂತಾನೆ ತುಂಬಾ ಕೇಳಿಸ್ಕೊಂಡು ನನಗೆ ಸಂತೋಷ. ತುಂಬಾ ಜನರ ಡ್ರೀಮ್ ಕೂಡ ಆಗಿರುತ್ತೆ ಮೇಡಮ್, ಬಿಗ್ ಬಾಸ್ಗೆ ಹೋಗಬೇಕು, ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕು, ನಾನು ಕೂಡ ಟಾಸ್ಕ್ ಆಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ. ಆ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಏನಾದ್ರು ಮಾಹಿತಿ ಇದೆ ಮೇಡಮ್? ನನಗೆ 6 ವರ್ಷಗಳ ಹಿಂದೆ ಒಂದ್ಸಲ ಕೇಳಿದ್ರು ಬಿಗ್ ಬಾಸ್ಗೆ ಬರ್ತೀರಾ ಅಂತ. ಅವಾಗ ಮಕ್ಕಳು ತುಂಬಾ ಚಿಕ್ಕವರು ಆಗಿದ್ರಿಂದ ನನಗೆ 3-4 ತಿಂಗಳು ಬಿಟ್ಟು ಬರೋದಕ್ಕಾಗಲ್ಲ ಅಂತ ಹೇಳಿದ್ದೆ. ಈ ಸಲ ಅದಾದ ನಂತರ ಈ ಸಲ ನನಗೆ ಆಹ್ವಾನ ಬಂತು ಅದಕ್ಕೆ ಬಿಗ್ ಬಾಸ್ಗೆ ಬರೋದಕ್ಕೆ. ಮೊದಲನೇ ಕಾಲ್ ಬಂದ ತಕ್ಷಣ ನಾ ಹೇಳಿದ್ದು, ಬಿಗ್ ಬಾಸ್ ದಯವಿಟ್ಟು ಕ್ಷಮಿಸಿ, ನನ್ನ ಕೈಲಿ ಆಗಲ್ಲ. ಯಾಕಂತಂದ್ರೆ ಇನ್ನೊಂದು 6 ತಿಂಗಳಿಗೆ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಅವಳ ಜೊತೆಗೆ ನಾನು ಇವಾಗ ಇರೋದು ತುಂಬಾ ಮುಖ್ಯ, ಅವಳನ್ನ ಬಿಟ್ಟು ಬರೋದಕ್ಕೆ ನನಗಾಗಲ್ಲ, ಆದ್ರಿಂದ ದಯವಿಟ್ಟು ಕ್ಷಮಿಸಿ, ನನಗೆ ಬರಕ್ ಆಗಲ್ಲ ಅಂತ ಹೇಳಿ ಫೋನ್ ಇಟ್ಟಿದ್ದಾಯ್ತು. ಆಮೇಲೆ ಅವರು ಮತ್ತೆ ಕಾಲ್ ಮಾಡಿ ಹೇಳಿದ್ರು, ನೀವು ಈಗಲೇ ಉತ್ತರ ಕೊಡಬೇಕಾಗಿಲ್ಲ, 1-2 ದಿನ ಸಮಯ ತಗೊಳ್ಳಿ, ನಿಮ್ಮ ಮನೆಯವ್ರ ಜೊತೆ ಮಾತಾಡಿ, ಮಕ್ಳ ಜೊತೆ ಮಾತಾಡಿ, ನಿಮ್ಮ ಪತಿಯವ್ರ ಜೊತೆಗೆ ಮಾತಾಡಿ, ಆಮೇಲೆ ನಿರ್ಧಾರವನ್ನು ತಗೊಂಡು ಹೇಳಿ ಅಂತ. ನಾನು ಹೇಳಿದೆ, ನೀವು 2 ದಿನ ಅಲ್ಲ 2 ವಾರ ಸಮಯ ಕೊಟ್ಟರು ನನ್ನ ಉತ್ತರ ಇದೇ ಆಗಿರುತ್ತೆ, ನನಗೆ ಬರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಆದರೆ ಅವರು ಇಲ್ಲ, ಇದೇ ಉತ್ತರ ನೀವು 2 ದಿನ ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ನನ್ನ ಮಗಳು ಆಮೇಲೆ ಬಂದ್ಬಿಟ್ಟು, ನೀನು ನನಗೋಸ್ಕರ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಬಿಟ್ಟಿದ್ಯಾ, ಮಗಳನ್ನ ನೋಡ್ಕೊಳ್ಬೇಕು ಅಥವಾ ಮಗಳ ಜೊತೆ ಇರಬೇಕು ಅಂತ ಹೇಳಿ, ಇದನ್ನು ಮಾಡಿಬಿಡು, ನೀನು ಇಷ್ಟು ಬಂದಿದೆ, ಹಾಗಾಗಿ ಮಾಡಿಬಿಡು ಅಂತ ಅವಳು ಹೇಳ್ತಾಳೆ. ನಂತರ ನಮ್ಮ ಅತ್ತೆ ನಮ್ಮ ಮಾವನವರು ಅವ್ರು ಹೇಳ್ತಾರೆ, ಅವ್ರು ಹೈದರಾಬಾದಲ್ಲಿ ಇರ್ತಾರೆ, ನಾವು ಬಂದು ನಿನ್ನ ಮಗಳ ಜೊತೆ ಇರ್ತೀವಿ, ನೀನು ಹೋಗು ಬಾ ಅಂತ. ಇವರೆಲ್ಲರೂ ನನ್ನನ್ನು ಒಂಥರ ಹುರಿದುಂಬಿಸಿ ಪ್ರೋತ್ಸಾಹ ಮಾಡಿ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ. ಹಾಗಾಗಿ ನಾನು ಯಾವುದೇ ಒಂದು ಯೋಜನೆಯನ್ನ ಮಾಡ್ಕೊಳ್ಳದೆ, ಯಾವುದೇ ಒಂದು ಆಲೋಚನೆ ಇಲ್ಲದೆ, ಯಾವುದೇ ಒಂದು ಅನುಭವ ಇಲ್ಲದೆ, ಯಾಕಂದ್ರೆ ನಾನು ಮುಂಚೆನೆ ನಿಮ್ಗೆ ಹೇಳಿದಾಗೆ ಬಿಗ್ ಬಾಸ್ನ 1 ಸೀಸನು ನಾನು ನೋಡಿಲ್ಲ, 1 ಎಪಿಸೋಡ್ ಸಹ ನೋಡಿಲ್ಲ. ಹಾಗೆ ಯಾವುದೇ ಅನುಭವನೂ ಇಲ್ಲದೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತೀನಿ.